ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಂಕೇಶ್ವರದಲ್ಲಿ ಭವ್ಯ ಯೋಗ ಮಹೋತ್ಸವ. 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗಿ. ಜೂನ್ 21 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ SDVS ಸಂಘದ ಅಂಗಸಂಸ್ಥೆಗಳು, ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ ಹಾಗೂ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ SDVS ಮೈದಾನದಲ್ಲಿ ಭವ್ಯ ಯೋಗ ಮಹೋತ್ಸವ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ವಿವಿಧ ಶಿಕ್ಷಣ ಸಂಸ್ಥೆಗಳ ಸುಮಾರು 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಶಿಕ್ಷಕರು, ಪ್ರಾಧ್ಯಾಪಕರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ SDVS ಸಂಘದ ಕಾರ್ಯದರ್ಶಿಗಳಾದ GC ಕೊಟ್ಟಿಗೆ ಅವರು ಮಾತನಾಡಿ, ಯೋಗವು ಕೇವಲ ವ್ಯಾಯಾಮ ಪದ್ಧತಿ ಮಾತ್ರವಲ್ಲದೆ ಅದು ಒಂದು ಶಾಸ್ತ್ರ ಮತ್ತು ವಿಜ್ಞಾನವಾಗಿದೆ ಎಂದು ಹೇಳಿದರು. ಮನಸ್ಸು, ದೇಹ ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರಬಲ್ಲ ಶಕ್ತಿಯೇ ಯೋಗ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದಿನ ಒತ್ತಡಭರಿತ ಜೀವನ ಶೈಲಿಯಲ್ಲಿ ಹೆಚ್ಚುತ್ತಿರುವ ಮಾನಸಿಕ ಒತ್ತಡ, ಆಲಸ್ಯ ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳ ನಡುವೆ ಯೋಗವು ಆರೋಗ್ಯಕರ, ಸಮತೋಲಿತ ಹಾಗೂ ಸಂತೋಷದಾಯಕ ಜೀವನಕ್ಕೆ ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ಅವರು ತಿಳಿಸಿದರು. ವಿಶೇಷವಾಗಿ ಯುವಕರು ಜಂಕ್ ಫುಡ್ ಹಾಗೂ ಫಾಸ್ಟ್ ಫುಡ್ಗಳಿಂದ ದೂರವಿದ್ದು ಪೌಷ್ಟಿಕ ಆಹಾರ ಮತ್ತು ನಿಯಮಿತ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆಯನ್ನು ನೀಡಿದರು. ಹನ್ನೆರಡನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ನಮ್ಮ ಶ್ರೀ ದುರದೃಷ್ಟ ವಿದ್ಯಾಸಂವರ್ಧಕ ಸಂಘ ಹಾಗೂ ಸಂಕೇಶ್ವರದ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರದ ಅಡಿಯಲ್ಲಿ ಸನ್ಮಾನ್ಯ ಬಸವರಾಜ ನಾಗರಾಳೆಯವರ ಯೋಗಾಚಾರ್ಯರ ನೇತೃತ್ವದಲ್ಲಿ ಅವರ ಎಲ್ಲ ತಂಡ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀ ಸಿರ್ಕೋಳಿ ಅವರು, ಹಿರಿಯ ನಿರ್ದೇಶಕರಾದಂಥ RB ಪಾಟೀಲರು ಹಾಗೂ ಆಡಳಿತಾಧಿಕಾರಿಗಳು ಪೂಜಾರಿ ಅವರು ಹಾಗೂ ಎಲ್ಲ ನಮ್ಮ ಪ್ರಾಚಾರ್ಯರು, ಗುರುಮಾತೆಯರು, ಗುರುಬಂಧುಗಳು, ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಇಲ್ಲಿ ಪಾಲ್ಗೊಂಡರು. ಸನ್ಮಾನ್ಯ AB ಪಾಟೀಲರು ಕೂಡ ಈ ಒಂದು ಸಂದರ್ಭದಲ್ಲಿ ಯೋಗದ ಮಹತ್ವ ಯಾವ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು, ಯೋಗದಿಂದ ಪ್ರತಿಯೊಬ್ಬರೂ ತಮ್ಮ ಮನೋನಿಗ್ರಹವನ್ನು, ಯೋಗ ಮನಸ್ಸು, ಬುದ್ಧಿ, ದೇಹ ಹಾಗೂ ಆತ್ಮಗಳ ಒಂದು ಕೂಡುವಿಕೆಗೆ ಯೋಗ ಅಂತ ಕರೀತಾರೆ. ಅದಕ್ಕೆ ಚಿತ್ತವೃತ್ತಿ ನಿರೋಧ ಆಗಬೇಕಂತ ಕೇಳಿದರೆ ಯೋಗ ಮಾಡಬೇಕು. ಹಾಗೆಯೇ ಪ್ರತಿಯೊಬ್ಬರು ಇಂದಿನ ಈ ಒಂದು ವಾತಾವರಣದಲ್ಲಿ ಒತ್ತಡ, ಆಲಸ್ಯತನ ಹಾಗೂ ಅನೇಕ ರೋಗಗಳನ್ನು ಬಹಳಷ್ಟು ಜನ ಅದರಿಂದ ಬಳಲ್ತಾ ಇದ್ದಾರೆ. ಇದಕ್ಕೆಲ್ಲ ನಿವಾರಣೆಗೆ ಅತ್ಯಂತ ಮುಖ್ಯವಾದಂಥ ಸಾಧನ ಅಂದರೆ ಯೋಗ. ಯಾವುದೇ ಶುಲ್ಕವಿಲ್ಲದೆ ನಿಶುಲ್ಕವಾಗಿ ಪಡೆದುಕೊಂಡು ನಿರೋಗಿಗಳಾಗಿ ಇಂದಿನ ಈ ಇಡೀ ಜಗತ್ತಿನೊಳಗೆ 175 ದೇಶಗಳಲ್ಲಿ ನಡೀತಾ ಇದೆ ಇಂದು ಯೋಗ. ಅದಕ್ಕೆ ಜಾತಿ, ಮತ, ಗಡಿ, ಭಾಷೆ ಇದರ ಬಂಧನ ಇಲ್ಲ. ಜಗತ್ತಿಗೆ ನಮ್ಮ ಸಂತರು, ಋಷಿಗಳು, ಪತಂಜಲಿ ಅಂತ ಮಹರ್ಷಿಗಳು ಕೊಟ್ಟಂಥ ಕೊಡುಗೆ ಈ ಯೋಗ ಅನ್ನೋ ದೃಷ್ಟಿಯಿಂದ ಯೋಗದಿಂದ ಎಂಥ ಒಂದು ಅದ್ಭುತ ಪ್ರಯೋಜನ ಇದೆ ಅನ್ನೋದನ್ನು ಗಮನಿಸಿದರೆ ಉತ್ತಮವಾದಂತಹ ಆಹಾರವನ್ನು, ಈ ಜಂಕ್ ಫುಡ್ ಅಂತ ನಾವೇನಂತೇವೆ, ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು. ಚಾಕ್ಲೇಟು, ಬಿಸ್ಕಿಟು, ಬ್ರೆಡ್ಗಳಲ್ಲಿ ಯಾವುದೇ ಸತ್ವಿಲ್ಲ. ಬಾಯಿ ರುಚಿಗೆ ನಾವು ಅವನ್ನ ಇದನ್ನು ಮಾಡ್ತೀವಿ. ನಮ್ಮ ಹೊಟ್ಟೆ ಅಂದ್ರೆ ಅದು ಮುನ್ಸಿಪಾಲ್ಟಿ ಡಬ್ಬಿ ಅಲ್ಲ ಅನ್ನೋದನ್ನು ಗಮನಿಸ್ಬೇಕು ಎಲ್ಲರೂ. ಚೆನ್ನಾದ ಆಹಾರಗಳನ್ನು, ಅದರಲ್ಲೂ ಸತ್ವಯುತವಾದ ಆಹಾರಗಳನ್ನು ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರು ಮಾಡ್ತಿರುವಂಥ ರೊಟ್ಟಿಗಳನ್ನು ತಿನ್ನುವುದರ ಮೂಲಕ, ನಮ್ಮ ರೈತರು ಬೆಳೆಯುವಂಥ ಕಾಯಿಪಲ್ಯಗಳನ್ನು ಪ್ರೋತ್ಸಾಹಿಸುವ ಮೂಲಕ, ಹಣ್ಣು ಹಂಪಲುಗಳನ್ನು ಹೆಚ್ಚೆಚ್ಚು ಸೇವಿಸಿ, ಅದಕ್ಕೆ ಹಾಗೆ ಕೇಳಿದ್ರೆ ಒಪ್ಪತ್ತು ಉಂಡವ ಯೋಗಿ ಅಂತ ಹೇಳ್ತಾರೆ. ಅದು ಆ ಶಾಸ್ತ್ರದ. ಆದರೂ ದೈಹಿಕ ದುಡಿಮೆಗಾರರು 2 ಹೊತ್ತು ಚೆನ್ನಾಗಿ ಊಟ ಮಾಡಿದ್ರೆ ನಿರೋಗಿಯಾಗಿರೋದಕ್ಕೆ ಈ ಯೋಗ ಬಹಳ ನಮ್ಮ ಮನೋನಿಗ್ರಹಕ್ಕೆ. ಯೋಗ ಮೀನ್ಸ್ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಸೈನ್ಸ್, ಒಂದು ವಿಜ್ಞಾನನ ಅದು. ಯೋಗ ಇಸ್ ದ ಎಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ, ಮನಸ್ಸನ್ನು. ಆ ದೃಷ್ಟಿಯಿಂದ ಯೋಗಕ್ಕೆ ಬಹಳ ಮಹತ್ವ ಇರೋದರಿಂದ ಪ್ರತಿಯೊಬ್ಬರು ಯೋಗವನ್ನು ಪರಿಪಾಲಿಸಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ನಮ್ಮ SDV ಸಂಘದ ಎಲ್ಲ ಅಂಗಸಂಸ್ಥೆಗಳ ವಿದ್ಯಾರ್ಥಿ
ಪ್ರಾಧ್ಯಾಪಕರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು, ಪತಂಜಲಿ ಯೋಗ ಪೀಠ ಹರಿದ್ವಾರ ಹಾಗೂ ಓಂ ಶಂಕರಾಚಾರ್ಯ ಪೀಠದ ಎಲ್ಲ ಸದಸ್ಯರು ಇವತ್ತು ಬೃಹತ್ ಆಕಾರದಲ್ಲಿ ಯೋಗ ಮಹೋತ್ಸವವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ವಿ. ಸುಮಾರು 5,000 ವಿದ್ಯಾರ್ಥಿಗಳು ಈ ಯೋಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಯೋಗದ ಬಗ್ಗೆ ಅರಿವನ್ನು ಹಾಗೂ ಆಸನ, ಪ್ರಾಣಾಯಾಮ, ಧ್ಯಾನದ ವಿವರವನ್ನು ನಮ್ಮ ಯೋಗಾಚಾರ್ಯ ಆಗಿರ್ತಕ್ಕಂಥ ಶಂಕರಾಚಾರ್ಯ ಯೋಗ ಪೀಠದ ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ನಾಗರಾಜ್ ಸರ್ ಭಾಳ ವಿವರವಾಗಿ ಮಕ್ಕಳಿಗೆ ತಿಳಿಸಿಕೊಟ್ರು. ಮಕ್ಕಳು ಎಲ್ಲರೂ, ಶಿಕ್ಷಕರು, ಮಕ್ಕಳು ಕೂಡ ಅವ್ರ ಜೊತೆಯಲ್ಲಿ ಯೋಗವನ್ನು ಮಾಡಿ ಈ ಯೋಗೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. SDG ಸಂಘದ ವತಿಯಿಂದ ಇಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಗುರು ಹಿರಿಯರು ಎಲ್ಲರೂ ಒಂದು ಅದ್ಭುತವಾದ ಕಾರ್ಯ ಇಲ್ಲಿ ನಡೆಯಿತು. ಯೋಗ ಮಾಡಿ ನಿರೋಗಿಯಾಗಿ ಅನ್ನುವ ಒಂದು ಸಂಕಲ್ಪ ನಮ್ಮ ರಾಮದೇವ್ ಸ್ವಾಮೀಜಿಯವರ ಕಲ್ಪನೆ ಏನಿತ್ತು, ಆ ಸಂಕಲ್ಪ ಪ್ರಕಾರ ನಾವು ಎಲ್ಲರೂ ಯೋಗ ಮಾಡಿ ನಿರೋಗಿಯಾಗಿ ಹಿಡಿದು ಇಲ್ಲಿ ಒಂದು 5,000 ವಿದ್ಯಾರ್ಥಿಗಳು ಒಂದು ಖುಷಿದಿಂದ, ಆನಂದದಿಂದ, ಉತ್ಸಾಹದಿಂದ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರು. ಭಾಳ ಖುಷಿ ಅನ್ನಿಸ್ತದೆ. ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಷ್ಟೊಂದು ನಮ್ಮ ತೃಪ್ತಿ ನಮ್ಮ ಕಡೆ ಇರುತ್ತೆ. ನಾವು ಯಾರಿಗೆ ಕಲಿಸ್ತೀವಿ ಅವರು ಉಪಯೋಗ ತಗೋತಾರಂಥೇಳಿ ಈ ಯೋಗ ಮಾಡಿ ನಿರೋಗಿಯಾಗಿ ಒಂದೇನು ಇದೆ ಘೋಷಣೆ ಇದೆ. ಮತ್ತು ಸ್ವದೇಶಿ ಬಳಸಿ ವಿದೇಶಿಯನ್ನು ಮಟೀರಿಯಲನ್ನು ಯೂಸ್ ಮಾಡಬೇಡ ಅನ್ನೋದೊಂದು ರಾಮದೇವ್ ಸ್ವಾಮಿಯವರ ಸಂಕಲ್ಪ. ಎಲ್ಲರಿಗೂ ಶುಭಾಶಯಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕಾರ್ಯಕ್ರಮಕ್ಕೆ ಗಣ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು. ಬಳಿಕ ಯೋಗ ಶಿಕ್ಷಕರಾದ ಬಸವರಾಜ್ ನಾಗರಾಳಿಯವರು ವಿವಿಧ ಯೋಗಾಸನಗಳ ಪ್ರದರ್ಶನ ನೀಡಿ ಯೋಗದ ಮಹತ್ವವನ್ನು ವಿವರಿಸಿದರು. ನಿಯಮಿತ ಯೋಗಾಭ್ಯಾಸದಿಂದ ದೈಹಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಮಾನಸಿಕ ಏಕಾಗ್ರತೆ ಮತ್ತು ಸಕಾರಾತ್ಮಕ ಜೀವನ ಶೈಲಿ ಬೆಳೆಯುತ್ತದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ BA ಪೂಜಾರಿ ಇವರು ಮಾತನಾಡಿ, ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸಂಘದ ಎಲ್ಲ ಅಂಗಸಂಸ್ಥೆಗಳ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯೋಗ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದರು. ಯೋಗ ಮಹೋತ್ಸವದಲ್ಲಿ ಸಾಮೂಹಿಕ ಯೋಗಾಭ್ಯಾಸ, ವಿವಿಧ ಯೋಗ ಪ್ರದರ್ಶನಗಳು ಹಾಗೂ ತಜ್ಞರ ಮಾರ್ಗದರ್ಶನ ಕಾರ್ಯಕ್ರಮಗಳು ನಡೆಯಿತು. ಯೋಗದ ಮಹತ್ವ, ಆರೋಗ್ಯಕರ ಜೀವನ ಶೈಲಿ, ಮಾನಸಿಕ ಸಮತೋಲನ ಮತ್ತು ಸಾಮಾಜಿಕ ಆರೋಗ್ಯದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ KC ಶಿರ್ಕೋಳಿ, RB ಪಾಟೀಲ್, GC ಕೊಟ್ಗಿ, ಆಡಳಿತಾಧಿಕಾರಿಗಳಾದ ಡಾಕ್ಟರ್ BA ಪೂಜಾರಿ, PR ಹಿರೇಮಠ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು, ಶಿಕ್ಷಕರು, ಪ್ರಾಧ್ಯಾಪಕರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಆಯೋಜಿಸಲಾದ ಈ ಭವ್ಯ ಯೋಗ ಮಹೋತ್ಸವ ಆರೋಗ್ಯ, ಸಕಾರಾತ್ಮಕತೆ ಹಾಗೂ ಸಾಮಾಜಿಕ ಏಕತೆಯ ಸಂದೇಶ ಸಾರುವಲ್ಲಿ ಯಶಸ್ವಿಯಾಯಿತು. ವರದಿ ಸರ್ಜೇರಾವ್ ಗಾಯಕ್ವಾಡ್, HCN ನ್ಯೂಸ್, ಸಂಕೇಶ್ವರ್. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.